ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ಹಾಗೆಯೇ ಇದು ಸಂಡೇ ಮತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಇರುಮುಡಿತಿದ್ರಿಂದ ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಬಂದಿದ್ದರು. ಹಾಗೆಯೇ ಇವನು ನಮ್ಮ ಅಣ್ಣ ದೊಡ್ಡಪ್ಪನ ಮಗ ಚಂದ್ರಣ್ಣ ಅಂತ, ಬೆಂಗಳೂರಲ್ಲಿ ಇರೋದು ಇವನು. ಅವನು ಪಾಪು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದ. ಯಾಕಂದರೆ ನಾವು ರೇರಲ್ವಾ ಊರಿಗೆ ಬರೋದು, ಹಾಗಾಗಿ ಅವನು ಕೂಡ ಬಂದಿದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದ. ಹಾಗೆಯೇ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಅವನು ಕೂಡ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದ. ಅವನು ಕೂಡ ನೋಡ್ತಿದ್ದಂತೆ. ಹಾಗೇ ಮಂಡೇ ಮಾರ್ನಿಂಗೇ ನನ್ನ ಮಗ ಈ ಥರ ಎದ್ದು ಕೂತಿದ್ದಾನೆ ನೋಡಿ. ಏನು ಮಾಡ್ತಿದ್ದೀರಾ ಸರ್? ಹಾಯ್ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ಯವ? ಎಷ್ಟು ಗಂಟೆ ಈಗ? 4 ಗಂಟೆಗೆ ಎದ್ದಿದೆಯಲ್ಲ. ನಮ್ಗೆ ನಿದ್ದೆ ಮಾಡೋದು ಬೇಡವಾ ನಾವು? ತಿರ್ಗಿ ಕಡೆ ತಾನು. ಏ ತನ್ವಿತ್, ತನ್ವಿತ್, ಎಷ್ಟು ಗಂಟೆ ಎದ್ದಿರೋದು ನೀವು? ನಿದ್ದೆ ಮಾಡಲ್ಲ? ನಿದ್ದೆ ಮಾಡಲ್ಲಮ್ಮ ನೀನು? ಓಯ್ ಹಾಯ್. ಅಂದರೆ ಅಂದರೆ ಏಯ್ ಕಳ್ಳ, ನಿದ್ದೆ ಮಾಡಲ್ಲ ನೀನು? ಚುಬ್ಬ. ನೋಡಿದ್ರಿ ಅಲ್ವಾ, ಹಿಂಗೇನೆ 4 ಗಂಟೆಗೆ ಎದ್ಬಿಡ್ತಾನೆ, ನಿದ್ದೆನೇ ಬರಲ್ಲ. ಮಧ್ಯೆ ಮಧ್ಯೆ ಫೀಡಿಂಗ್ ತೊಗೊಳಕ್ಕೂ ಎದ್ದೇಳ್ತಾನೆ ಇರ್ತಾನೆ. ಸರಿಯಾಗಿ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಲ್ಲ, ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ. ಈ ನನ್ನ ಮಗನ ಕತೆ ಅದೋ ಗತಿ ಮಾಡಿದಾನೆ ನನ್ನ ಕತೆನ. ಎಷ್ಟು ಆಟ ಆಡ್ಸಿದ್ರೂ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನೂ ಮಾಡೋಂಗಿಲ್ಲ. ಇವಾಗ ಅಮ್ಮನ ಮನೇಲಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ಲಿ ನಮ್ಮ ಮನೆಗೆ ಹೋದ್ಮೇಲೆ ಸ್ವಲ್ಪ ಸರಿ ಹೋಗ್ತಾನೆ. ಮಕ್ಕಳೆಲ್ಲ ಇರ್ತಾರಲ್ಲ, ಆಟ ಆಡಿಕೊಂಡು ಬೇಗ ಮಲಗಲ್ಲ. ರಾತ್ರಿ ಲೇಟಾಗಿ ಮಲಗಿದ್ರೆ ಮಾರ್ನಿಂಗ್ ಬೇಗ ಹೇಳೋದು ತಪ್ಪುತ್ತೆ. ಹಾಗೆಯೇ ಇವಾಗ ವ್ಲಾಗ್ ಬರ್ತಾ ಇರೋದು ನನ್ನ ತಮ್ಮಂದು ಅಯ್ಯಪ್ಪಂದು ವ್ಲಾಗು ನೋಡಿ. ಈಗ ಬರ್ತಾ ಇದ್ದಾರೆ ಸ್ವಾಮಿಗಳು. ರಾತ್ರಿದು ಇದು ವಿಡಿಯೋ ಮಾಡಿರೋಂಥದ್ದು ನಾನು ಇರುಮುಡಿಗಿಂತ ಮುಂಚೆ ವಿಡಿಯೋ ಇದು. ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟಿಗೆ ಇವರು ಕಳಸ ಎಲ್ಲ ಪೂಜೆ ಮಾಡಿಕೊಂಡು ನೀರೆಲ್ಲ ತಗೊಂಡು ಬಂದು ನಂತರ ಇಲ್ಲಿ ಇರುಮುಡಿಗೆ ರೆಡಿ ಮಾಡ್ಕೋತಾ ಇದ್ರು. ಇಲ್ಲಿ ಇವರೇ ನನ್ನ ತಮ್ಮ ಚೇತನ್ ಅಂತ ಇವ್ರ ಹೆಸರು. ನೋಡೋಕ್ಕೆ ನನಗಿಂತ ತುಂಬ ದೊಡ್ಡದಾಗಿದ್ದಾನೆ. ಬಟ್ ಅವ್ನು ನನ್ನ ತಮ್ಮ ಅಂದರೆ ಯಾರೂ ನಂಬೋದೇ ಇಲ್ಲ. ಅಣ್ಣ ಅಂತ ಅನ್ಕೋತಾರೆ, ಆದರೆ ಅವ್ನು ನನ್ನ ತಮ್ಮ. ನನಗಿಂತ 2 ವರ್ಷ ಚಿಕ್ಕವನು. ಸೊ ಫೋಟೋ ತಗೊಳ್ಳೋಕ್ಕೆ ಅಂತ ನಮ್ಮ ಚಂದ್ರಣ್ಣ ಅದೇ ಆವಾಗಲೇ ತೋರಿಸಿದ್ನಲ್ಲ, ಅವರು ವೀಡಿಯೋ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು. ಬಟ್ ನಾನು ಹೋಗೋಕ್ಕಾಗಲಿಲ್ಲ. ನನ್ನ ತಮ್ಮನ ಇರುಮುಡಿ ಅಂತ ತುಂಬ ಖುಷಿಯಿಂದ ಬಂದೆ. ಬಟ್ ಆದರೆ ನಾನು ಹೋಗೋ ಆಗಿರಲಿಲ್ಲ 3 ಡೇಸು. ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು. ಯಾಕಂದರೆ ತುಂಬ ಆಸೆ ಇಟ್ಕೊಂಡು ಬಂದಿರ್ತೀವಿ. ಹಂಗಾಗಿ ಇವಾಗ ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದಲ್ವ. ಹಾಗಾಗಿ ಆ ಥರ ಆಯಿತು. ಇದು ಬೆಳಗ್ಗೆ ಮಾರ್ನಿಂಗು ಅವರು ಹೊರಡೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿದ್ದರು. ಇದು ನಮ್ಮೂರು ಮುತ್ತುರಾಯ ಸ್ವಾಮಿ ದೇವಸ್ಥಾನ. ಇಲ್ಲೇ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಏನೇ ಒಂದು ಫಂಕ್ಷನ್ ಆದರೂ ಕೂಡ ಮೇನ್ ನಾವು ಇಲ್ಲಿಗೆ ಬಂದೇ ಹೋಗೋ ಅಂಥದ್ದು. ಇದು ನಮ್ಮ ಊರಿನ ಮೋಸ್ಟ್ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಶ್ರೀ ಮುತ್ತುರಾಯ ಸ್ವಾಮಿ ಅಂತ, ಅಂದರೆ ಆಂಜನೇಯ ಸ್ವಾಮಿ. ತುಂಬ ಪವರ್ಫುಲ್ಲು ದೇವರು, ಪವರ್ಫುಲ್ ದೇವರು. ಹಾಗೆಯೇ ಇವರೆಲ್ಲರೂ ಕೂಡ ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅಂದರೆ ಹೊರಡೋಕ್ಕೆ ಇನ್ನು ಸ್ವಲ್ಪ ಮುಂಚೆ ಅನ್ನೋ ಹಾಗೆ ಎಲ್ಲ ಪ್ರದಕ್ಷಿಣೆ ಎಲ್ಲ ಬಂದು ಇಲ್ಲೇ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಹೊರಡೋ ಅಂಥದ್ದು. ಸುಮಾರು ಒಂದು 50 ಜನ ಹಾಕ್ಸ್ಕೊಂಡಿದ್ರು ಮಾಲೆನ. ಒಂದು 60 ಜನನೇ ಹಾಕ್ಸ್ಕೊಂಡಿದ್ರು ಈ ಸಲ. ತುಂಬ ಜಾಸ್ತಿ ಅನ್ಕೋಬೋದು. ಆಲ್ರೆಡಿ ನಿಮ್ಮೂರಲ್ಲಿ ಒಂದು 5 ಇಯರ್ಸಿಂದ ಯಾರೂ ಹಾಕ್ಸ್ಕೊಂಡಿರಲಿಲ್ಲ ಜಾಸ್ತಿ. ಈ ಸಲ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡಿದ್ರು. ತುಂಬ ಖುಷಿ ಆಗ್ತಿತ್ತು ಅವ್ರನ್ನೆಲ್ಲ ನೋಡೋಕ್ಕಂತೂ.
ಹಾಗೆಯೇ ಅವರೆಲ್ಲರೂ ಕೂಡ ಹುಷಾರಾಗಿ ಹೋಗ್ಬಿಟ್ಟು ಬರಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ. ಹಾಗೆಯೇ ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.